ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ವಿನ್ನರ್ ಫೈನಲಿ ಗಿಲ್ಲಿ ಆದ ನಂತರ ಗಿಲ್ಲಿರವರು ಮನೆಗೆ ಹೋಗೋ ಸಂದರ್ಭದಲ್ಲಿ ಅವರ ಒಂದು ಫಸ್ಟ್ ರಿಯಾಕ್ಷನ್ ಏನೆಲ್ಲ ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮತ್ತೆ ಬಿಗ್ ಬಾಸ್ ಬಗ್ಗೆ ಮತ್ತೆ ಗೆದ್ದಿರೋ ಅಮೌಂಟ್ ಬಗ್ಗೆ ಫುಲ್ ಮಾಹಿತಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗಿಲ್ಲಿರವ್ರು ಹೇಳ್ತಾರೆ, ತುಂಬಾನೇ 5-6 ಒಂದು ರಿಯಾಲಿಟಿ ಶೋಗೆ ಹೋಗಿದ್ದೀನಿ, ಎಲ್ಲ ಕಡೆ ರನ್ನರ್ ಅಪ್ ಆಗಿದ್ದೀನಿ, ಗೆಲುವು ಅನ್ನೋದನ್ನ ನಾನು ಕಂಡಿರಲಿಲ್ಲ. ಬಟ್ ಈ ಬಾರಿ ಬಿಗ್ ಬಾಸ್ ನಾನು ವಿನ್ ಆಗಿದ್ದೀನಿ, ಖುಷಿ ಆಗ್ತಾ ಇದೆ. ಜನ ಕೈ ಬಿಟ್ಟಿಲ್ಲ, ತುಂಬಾ ದೊಡ್ಡ ಮಟ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ವಿನ್ ಮಾಡಿದ್ದಾರೆ. ಈ ಪ್ರೀತಿನ ಯಾವತ್ತೂ ನಾನು ಮರೆಯಲ್ಲ, ನಿಮ್ಗೆ ಯಾವಾಗ್ಲಿದ್ರು ಚಿರಋಣಿ ಆಗಿರ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಆಗಿರ್ಬೋದು, ರಘು ಆಗಿರ್ಬೋದು, ಕಾವ್ಯ, ರಕ್ಷಿತಾ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅವ್ರನ್ನೂ ಕೂಡ ಯಾವತ್ತೂ ಮರೆಯಲ್ಲ. ಆ ಟ್ಯಾಟು ಹಾಕಿಸ್ಕೊಂಡಿರೋ ಅಣ್ಣನ ಮಾತ್ರ ನಾನು ಮರೆಯೋದಿಲ್ಲ. ಕಿಚ್ಚ ಸುದೀಪ್ ಸರ್ ಅವರು ಸಾಕಷ್ಟು ನನಗೆ ಅನುಭವಗಳನ್ನ ತಿಳಿಸಿಕೊಟ್ಟಿದ್ದಾರೆ, ಸಾಕಷ್ಟು ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳಿದ್ದಾರೆ. ನನಗೆ ಫೈನಲ್ ಸುದೀಪ್ ಸರ್ ಕೈ ಎತ್ತೋಗಂಟ ನನಗೆ ನಂಬಿಕೆ ಇರಲಿಲ್ಲ, ನಾನು ಗೆಲ್ತೀನಿ ಇಲ್ವಾ ಅಂತ. ಪ್ರತಿ ರಿಯಾಲಿಟಿ ಶೋದಂತೆ ಈ ಬಾರಿನೂ ಕೂಡ ನಾನು ರನ್ನರ್ ಅಪ್ ಆಗ್ತೀನಿ ಅಂತ ನನ್ಗೆ ಎಲ್ಲೋ ಒಂಚೂರು ಭಯ ಕಾಡ್ತಾ ಇತ್ತು. ಬಟ್ ಅದನ್ನ ಮಾಡಕ್ ನೀವು ಬಿಟ್ಟಿಲ್ಲ, ದೊಡ್ಡ ಮಟ್ಟದಲ್ಲಿ ನನಗೆ ವೋಟ್ ಮಾಡಿ ಗೆಲ್ಲಿಸ್ಕೊಂಡು ಕೊಟ್ಟಿದ್ದೀರಾ, ಖುಷಿ ಆಗ್ತಾ ಇದೆ. ಈ ಒಂದು ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ ಅಂತ ಗಿಲ್ಲಿರವರು ಬಿಗ್ ಬಾಸ್ ಗೆದ್ದ ನಂತರ ಒಂದು ಆಚೆ ಬರೋ ಸಂದರ್ಭದಲ್ಲಿ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಗಿಲ್ಲಿರವ್ರಿಗೆ ವೀಕ್ಲಿ ಎಷ್ಟು ಅಮೌಂಟ್ ಬಿಗ್ ಬಾಸ್ ಗಳಿಂದ ಬರ್ತಾ ಇತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.